ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಒಂದು ಹೊಸ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಒಂದು ಹಳ್ಳಿಯಲ್ಲಿರುವಂತಹ ಮನೆ. ತುಮಕೂರು ತುರುವೇಕೆರೆ ಬರುತ್ತಲ್ಲ, ತುರುವೇಕೆರೆ ಹತ್ರ ಒಂದು ಹಳ್ಳಿ, ವೆಂಕಟೇಗೌಡರು ಅನ್ನುವಂಥವರ ಮನೆ ಇದು. ಹಳ್ಳಿಯಲ್ಲಿ ಕಟ್ಟಿರುವ ಮನೆ, ಮಾಡರ್ನ್ ಟಚ್ ಕೊಟ್ಟಿದ್ದಾರೆ, ಬಟ್ ಹಳ್ಳಿ ಥರ ಫೀಲ್ ಕೂಡ ಇದೆ. ಹಂಚಿನ ಮನೆ, ಒಳಗಡೆ ನಾರ್ಮಲ್ ಕಾಂಕ್ರೀಟ್ ಕೂಡ ಹಾಕಿದ್ದಾರೆ, RCC ಕೂಡ ಹಾಕಿದ್ದಾರೆ. ಜೊತೆಗೆ ಹೊರಗಡೆ ಎಲ್ಲ ಸ್ವಲ್ಪ ಹಂಚನ್ನು ಜಾಸ್ತಿ ಯೂಸ್ ಮಾಡಿ ಒಂದು ಹಳ್ಳಿ ಮನೆ ಟಚ್ಚನ್ನು ಕೊಟ್ಟಿದ್ದಾರೆ. ಬನ್ನಿ ಮೊನ್ನೆ ಒಂದು ಹೋಮ್ ಟೂರನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಈ ಮನೆ ಗೃಹ ಪ್ರವೇಶ ಇವತ್ತು ನೈಟು, ನಾಳೆ ಗೃಹ ಪ್ರವೇಶ ಇದೆ. ಸ್ವಲ್ಪ ಅವರೊಂದು ಪರ್ಮಿಷನನ್ನು ತಗೊಂಡು ಒಂದು ವೀಡಿಯೋ ಮಾಡ್ಕೊಂಬಿಡೋಣ, ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೋಮ್ ಟೂರನ್ನು ಮಾಡ್ಕೋತಾ ಇರೋವಂಥದ್ದು. ಇಲ್ಲಿ ಬಂದರೆ ಹೊರಗಡೆ ಎಲ್ಲ ಆರಾಮಾಗಿ ಕೂತ್ಕೊಂಡು ಇಲ್ಲೇ ಇದ್ದಾರೆ, ಕೂತಿದ್ದಾರೆ ಓನರು, ಇವರೇ ವೆಂಕಟೇಗೌಡರು. ಸರ್ ನಮಸ್ತೆ ಸರ್, ಒಂದು ವೀಡಿಯೋ ಮಾಡ್ಕೊಂಬಿಡ್ತೀವಿ ಸರ್. ಒಳ್ಳೆ ಗಾಳಿ ಬೆಳಕು ಇರುವಂತಹ ಜಾಗ, ಚೆನ್ನಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡಲಿಕ್ಕೆ, ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಅಥವಾ ರಾತ್ರಿ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಲಿಕ್ಕೂ ಕೂಡ ಆಗುವಂಥ ಜಾಗ. ಸೊ ಚೆನ್ನಾಗಿ ಹೊರಗಡೆ ಎಲ್ಲ ಜಾಗ ಚೆನ್ನಾಗಿ ಬಿಟ್ಕೊಂಡಿದ್ದಾರೆ. ಕಾರ್ಗಳನ್ನ ಬೇಕಾದರೂ ನಿಲ್ಲಿಸ್ಕೋಬೋದು. ಇಲ್ಲಿ ಸುತ್ತ ಫುಲ್ ಕಂಪ್ಲೀಟ್ ಮನೆ ಸುತ್ತ ಜಾಗ ಬಿಟ್ಕೊಂಡಿದ್ದಾರೆ. ಈ ಕಡೆ ತೋರಿಸೋಣ. ಅವರು ನನ್ನ ಸ್ನೇಹಿತರು, ಈ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ಅವರೇ ಕರ್ಕೊಂಬಂದಿದ್ದು. ಇಲ್ಲೆಲ್ಲ ಮೇಲ್ಗಡೆ ಡಬಲ್ ಸೈಡೆಡ್ ಹಂಚನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಕೆಳಗಡೆಯಿಂದನೂ ಹಂಚಿದೆ, ಮೇಲ್ಗಡೆಯಿಂದನೂ ಕೂಡ ಡಬಲ್ ಸೈಡ್ ಹಂಚ್ ಥರ ಬರುತ್ತೆ ಇದು. ಸೊ ಇನ್ನು ಬಾಗಿಲು ಬಂದರೆ ಸೇಮ್ ಹಳ್ಳಿ ಮನೆ ಸ್ಟೈಲ್ ಏನಿರುತ್ತೆ ಅದೇ ರೀತಿಯಾಗಿ ಫುಲ್ ದೊಡ್ಡದಾಗಿ ದಾರಂದಗಳನ್ನು ಮಾಡಿಸ್ಕೊಂಡು, ಡೋರ್ ಕೂಡ ನೀವು ನೋಡ್ಬೋದು ಈ ರೀತಿಯಾಗಿ ಹಳೆ ಕಾಲದ ಡೋರ್ಗಳ ಥರನೇ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಬಪ್ಪ ಒಳಗಡೆ ಇದು ಬಂದು ಲಿವಿಂಗ್ ಏರಿಯಾ. ಕಂಪ್ಲೀಟ್ ಹಳ್ಳಿ ಮನೆ ಥರನೂ ಇಲ್ಲ, ಮಾಡ್ರನ್ ಮನೆ ಥರ ಇಲ್ಲ, ಎರಡನ್ನೂ ಕೂಡ ಟಚ್ ಕೊಟ್ಟು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಕೆಳಗಡೆ ಎಲ್ಲ ವೆಟ್ರಿಫೈಡ್ ಹಾಕಿಸ್ಕೊಂಡಿದ್ದಾರೆ. ಈ ಲಿವಿಂಗ್ ಏರಿಯಾ. ಈ ಇಂಟೀರಿಯರ್ ಎಲ್ಲ ಬಂದು ನನ್ನ ಸ್ನೇಹಿತರು ಹೇಳಿದ್ನಲ್ಲ, ಅವರೇ ಪ್ರದೀಪ್ ಅವ್ರು ಮಾಡಿರೋವಂಥದ್ದು. ಇದು ಇಂಟೀರಿಯರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಅದು ಅವ್ರು ವರ್ಕ್ ಮಾಡಿರೋವಂಥದ್ದನ್ನೆಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಇದೊಂದು TV ಯೂನಿಟ್ ಮಾಡಿದ್ದಾರೆ, ಫುಲ್ ಕಂಪ್ಲೀಟ್ ಅಲ್ಯೂಮಿನಿಯಮಲ್ಲಿ ಮಾಡಿರೋವಂಥದ್ದು, ವುಡ್ಡಲ್ಲ ಇದು. TV ಕ್ಯಾಬಿನೆಟು ಜೊತೆಗೆ ಇಲ್ಲಿ ಇದೊಂದು ಲಕ್ಸುರಿಯಾಗಿ ಒಂದು ಏನಂತಾರೆ ಗೊತ್ತಿಲ್ಲ, UPVC ಏನೋ ಯೂಸ್ ಮಾಡಿ ಚೆನ್ನಾಗಿ ಶೀಟ್ ಹಾಕಿ ಪೇಂಟೇ ಮಾಡದೇ ಇರೋ ಥರ ಮಾಡಿಕೊಟ್ಟಿದ್ದಾರೆ, ಲುಕ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಇನ್ನು ಇದು ಒಂದು ಲಿವಿಂಗ್ ಏರಿಯಾ. ಇಲ್ಲಿ ಒಂದು ಕಿಟಕಿಯನ್ನು ಯೂಸ್ ಮಾಡಿದ್ದಾರೆ, ಹೊರಗಡೆ ಯಾರೇ ಬಂದ್ರೂ ಇಲ್ಲಿ ನೀಟಾಗಿ ನೋಡ್ಕೊಬೋದು. ಇದೆಲ್ಲ ಒಂದು ಸ್ವಲ್ಪ SS ಮಾಡಿ ಯೂಸ್ ಮಾಡಿದ್ದಾರೆ. SS ಮಾಡಿಕೊಂಡು, ಅಂದರೆ MS ಕಬ್ಬನ್ನ ಯೂಸ್ ಮಾಡಿಲ್ಲ, ಎಲ್ಲ ಸ್ಟೀಲಲ್ಲಿ ಕಂಬಿಗಳು ಬರುತ್ತಲ್ಲ ಆ ರೀತಿಯಾಗಿ ಯೂಸ್ ಮಾಡಿದ್ದಾರೆ. ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಇಲ್ಲಿ ಬಂದರೆ ಅಡುಗೆ ಮನೆಗೆ ಪಾರ್ಟಿಷನ್ ಕೂಡ ಇದು ನಮ್ಮ ಸ್ನೇಹಿತರೆ ಮಾಡಿರೋವಂಥದ್ದು. ಅಲ್ಯೂಮಿನಿಯಮಲ್ಲೇ ಪಾರ್ಟಿಷನ್ ಕೊಟ್ಟಿದ್ದಾರೆ ವಿತ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಒಂಥರ. ಇದು ನೋಡಿದ್ರೆ ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಸಿಲ್ಲಿಲಲ್ಲಿ ಒಂದು ಧಾರಾವಾಹಿ ನೋಡ್ತಿದ್ವಿ, ಸಿಲ್ಲಿಲಲ್ಲಿಲೋ ಪಾಪ ಪಂಡ್ಲೋ, ಅದರಲ್ಲೂ ಇದೇ ರೀತಿಯಾಗಿ ಓಪನ್ ಇತ್ತು. ಇದು ನೋಡಿದಾಗೆಲ್ಲ ನಮಗೆ ಅದೇ ನೆನಪಾಗುತ್ತೆ. ಸೊ ಇಲ್ಲೊಂದು ಪಾರ್ಟಿಷನ್ ಕೊಟ್ಟಿದ್ದಾರೆ, ಇದು ಕೂಡ ಅಲ್ಯೂಮಿನಿಯಮಲ್ಲೇ ಕೊಟ್ಟಿರೋವಂಥದ್ದು. ಒಪ್ಪ ಅಡುಗೆ ಮನೆ ಹೊರಗಡೆಯಿಂದ ಹಳ್ಳಿ ಶೈಲಿ ಮನೆ, ಬಟ್ ಅಡುಗೆ ಮನೆ ಫುಲ್ ಮಾಡ್ರನ್ ಆಗಿದೆ. ಮಾಡ್ರನ್ ಅಡುಗೆ ಮನೆಯನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಕಿಚನ್ ಕ್ಯಾಬಿನೆಟ್ಗಳೆಲ್ಲ ಪ್ರದೀಪ್ ಅವರೇ ಮಾಡಿರೋವಂಥದ್ದು, ಚೆನ್ನಾಗಿದೆ. ಇದು ಪಾತ್ರೆ ತೊಳೆದು ಹಾಕ್ಲಿಕ್ಕೆ, ಸಾಮಾನುಗಳು ನೀರು ಸೋರ್ಲಿಕ್ಕೆ ಇಟ್ಕೊಂಡಿದ್ದಾರೆ, ಓನರೇ ಇಟ್ಕೊಂಡಿರೋದಂಥದ್ದು, ಚೆನ್ನಾಗಿದೆ. ಇದು ಒಂದು ಕಿಚನ್ ಏರಿಯಾ. ಇಲ್ಲೇ ಒಂದು ವಾಶ್ ಬೇಸಿನನ್ನು ಕೂಡ, ಅಲ್ಲಿ ಸಿಂಕು ಇದೆ, ಜೊತೆಗೆ ಒಂದು ವಾಶ್ ಬೇಸಿನೂ ಕೂಡ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಇವರು ಡೈನಿಂಗ್ ಒಂದು ಹಾಲ್ ಥರ ಮಾಡ್ಕೊಂಡಿದ್ದಾರೆ. ಇಲ್ಲೇ ಚಿಕ್ಕದಾಗಿ ಡೈನಿಂಗ್ ಟೇಬಲ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಓನರು, ಅದಕ್ಕೋಸ್ಕರ. ಮಪ್ಪ ಇನ್ನು ಮೇಲೂ ಅಷ್ಟೆಲ್ಲ ವರ್ಕ್ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಮೋಸ್ಟ್ಲಿ ರಿಮೋಟ್ ಫ್ಯಾನ್ ಅನ್ಸೋದೆ, ಗೊತ್ತಿಲ್ಲ. ಬನ್ನಿ. ಇನ್ನು ಇಲ್ಲಿ ಬಂದರೆ ದೇವ್ರ ಮನೆ ಒಳಗಡೆ ಹೋಗೋದು ಬೇಡ, ಪಾಪ ಅವರ ಗೃಹ ಪ್ರವೇಶ ಇದೆ ಇವತ್ತು, ಅದಕ್ಕೆ ಇಲ್ಲಿಂದನೇ ನೋಡ್ಕೊಳ್ಳೋಣ. ಎಲ್ಲ ಫುಲ್ ಗ್ರ್ಯಾಂಡ್ ಲುಕ್ಕು, ಒಂಥರ ಗೌಡ್ರು ಮನೆಯೋ ಫೀಲ್ ಬರ್ಸ್ತಾ ಇದ್ದಾರೆ ಇವರು. ಆ್ಯಕ್ಚುಲಿ ದೊಡ್ಡದಾಗಿ ಎಲ್ಲ ವುಡ್ಡಲ್ಲೇ ಮಾಡಿಸಿದ್ದಾರೆ. ಇದು ಪಟ್ಟಿಗಳು ಬರುತ್ತಲ್ಲ ಆ ರೀತಿ ಅಲ್ಲ, ಅಂದರೆ ಜಸ್ಟ್ ಒಂದು ಚಿಕ್ಕದಾಗಿ ಸ್ವಲ್ಪ MM ಬರುತ್ತೆ ಆ ರೀತಿ ತಂದು ಅಂಟಿಸಿಲ್ಲ ಇವರು, ವುಡ್ಡಲ್ಲೇ ಮಾಡಿಸಿರೋವಂಥದ್ದು. ಬಹುಶಃ ಚೆನ್ನಾಗಿ ಮಾಡಿಸಿದ್ದಾರೆ. ಇನ್ನು ಅಲ್ಲಿದೆಯಲ್ಲ ಅದು ಕೂಡ ನಮ್ಮ ಸ್ನೇಹಿತರು ಪ್ರದೀಪ್ ಅವ್ರು ಮಾಡಿರೋವಂಥದ್ದು, ಅಲ್ಯೂಮಿನಿಯಂ ಇಂಟೀರಿಯರ್. ಡ್ರಾಯರು ಬೇಡ ಸರ್, ಇರಲಿ, ತೊಂದರೆ ಇಲ್ಲ. ಅದೆಲ್ಲ ಆ್ಯಕ್ಚುಲಿ ಕಾಂಪ್ಲಿಮೆಂಟ್ರಿಯಾಗಿ ಫ್ರೀಯಾಗಿ ಮಾಡಿಕೊಟ್ಟಿರೋದು, ಅದಕ್ಕೆಲ್ಲ ಏನು ಚಾರ್ಜಸ್ ಮಾಡೋದಿಲ್ವಂತೆ. ಇನ್ನು ರೂಮು, ಇದು ಬಂದು ಒಂದು ರೂಮ್ ಇದೆ. ಟೋಟಲ್ಲು 4 ರೂಮ್ನ ಮನೆ ಇದು.
ಮೋಸ್ಟ್ಲಿ ಎಷ್ಟು ಜನ ಮಕ್ಕಳಿದಾರೋ ಗೊತ್ತಿಲ್ಲ, ಕೇಳಿಲ್ಲ ನಾನು. 4 ರೂಮ್ಗಳಿದ್ದಾವೆ. ಇಲ್ಲೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದೆಲ್ಲ ಅಲ್ಯೂಮಿನಿಯಮಲ್ಲೇ, ಕಂಪ್ಲೀಟ್ ಅಲ್ಯೂಮಿನಿಯಮಲ್ಲೇ ಮಾಡಿರೋವಂಥದ್ದು. ಇದೆಲ್ಲ ಕೂಡ 2 ಡ್ರಾಯರ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಲಾಫ್ಟ್ ಕೊಟ್ಟಿದ್ದಾರೆ. ಈ ಕಡೆ ಸೈಡು ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬೇಕಾದ್ರೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಕೊಡ್ತಾರಂತೆ. ಇವ್ರು ಏನೋ ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಈ ರೀತಿ ಏನಕ್ಕೆ ಸ್ಟೋರೇಜ್ಗೆ ಏನು ಬೇಕು ಅಷ್ಟನ್ನು ಮಾಡಿಸ್ಕೊಂಡಿದ್ದಾರೆ. ಇದು ಒಂದು ರೂಮ್ ಇದೆ ಬಪ್ಪ. ಇನ್ನು ಅದು ಬಿಟ್ಟರೆ ಇಲ್ಲೊಂದು ರೂಮು. ಈ ಒಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೇನು ಅಲ್ಯೂಮಿನಿಯಮ್ದೇನು ಮಾಡಿಸ್ಕೊಂಡಿಲ್ಲ. ಇಲ್ಲಿ ಬಂದು ಚಿಕ್ಕದಾಗಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ರೂಮ್ಗಳೆಲ್ಲ ನಾನು ಸಾಮಾನ್ಯ ಹೇಳ್ತಾ ಇರ್ತೀನಲ್ಲ, ರೂಮ್ಗಳು ಎಷ್ಟು ಬೇಕೋ ಅಷ್ಟೇ ಇರಬೇಕು ಸೈಜು. ಹಾಲ್ ಥರ ಇರಬಾರ್ದು. ರೂಮ್ ಕೆಲಸ ಏನೋ ಬರೋದು, ಮಲ್ಕೊಳ್ಳೋದು, ಎದೋಗೋದು. ಹಾಲ್ ಥರ ಇದ್ದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೂಮಲ್ಲೇ ಇರೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಇವರು ಅದಕ್ಕೆ ಕರೆಕ್ಟಾಗಿ ಮಾಡಿಸ್ಕೊಂಡಿದ್ದಾರೆ. ರೂಮ್ಗಳೆಲ್ಲ ಎಷ್ಟು ಬೇಕೋ ಅಷ್ಟೇ ಇದೆ. ಹಾಲ್ಗಳೆಲ್ಲ ಬಹಳ ವಿಶಾಲವಾಗಿ ಮಾಡಿಸ್ಕೊಂಡಿದ್ದಾರೆ. ಇನ್ನು ಮೇಲ್ಗಡೆನೂ ಅಷ್ಟೇ ಭಾಳ ಚೆನ್ನಾಗಿದೆ. ಬನ್ನಿ ಮೇಲಿಡೋಣ. ಡ್ಯೂಪ್ಲೆಕ್ಸ್ ಮನೆ ಇದು. ಒಟ್ಟು 4 ಬೆಡ್ರೂಮ್ ಇರುವಂಥದ್ದು. ಈ ಕಂಬಿಗಳೆಲ್ಲ ಫುಲ್ SSL ಹಾಕ್ಸಿದ್ದಾರೆ. SSL ಬರೋವಂಥದ್ದು. ಸೊ ಇಲ್ಲಿ ಹಾಕ್ಕೊಂಡಿದ್ದಾರೆ ಬಾಪ. ಇಲ್ಲಿ ಬಂದರೆ ಫಸ್ಟ್ ಫ್ಲೋರಲ್ಲಿ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಲಿವಿಂಗ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ. ಹಾಲಿದೆ. ರಿಲೇಟಿವ್ಸ್ ಎಲ್ಲ ಬಂದರೆ ರೂಮ್ಗಳು ಎಲ್ಲ ಫಂಕ್ಷನ್ ಏನಾರು ಮಾಡಿದ್ರೆ ಆರಾಮಾಗಿ ಮಲ್ಕೊಬೋದು. ಇಲ್ಲಿ ಬಂದು 2 ರೂಮ್ ಇದೆ. ಕೆಳಗಡೆ 2 ರೂಮು, ಇಲ್ಲಿ ಮೇಲ್ಗಡೆ 2 ರೂಮು ಬಪ್ಪ. ರೂಮ್ಗಳೆಲ್ಲ ಅಂತೂ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ತುಂಬ ದೊಡ್ಡದಾಗಿ ಮಾಡಿಸಿಲ್ಲ. ಮನೆ ದೊಡ್ಡದಾಗಿದೆ, ಅದು ಜಾಗನೆಲ್ಲ ಅವರು ಲಿವಿಂಗ್ ಏರಿಯಾಗೆ ತೊಗೊಂಡಿದ್ದಾರೆ. ಜಾಸ್ತಿ ರೂಮ್ಗಳಿಗೆಲ್ಲ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮಾಡ್ಕೊಂಡಿದ್ದಾರೆ. ಇನ್ನು ಇದು ಕೂಡ ಹಿಂಗೆ ಓಪನ್ ಮಾಡೋ ಡೋರ್ ಬರುತ್ತಲ್ಲ, ಆ ರೀತಿಯಾಗಿ ವಾರ್ಡ್ರೋಬ್ ಮಾಡಿದ್ದಾರೆ. ಇದು ಕೂಡ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿರೋಂಥದ್ದು. ಇಲ್ಲೊಂದು ಡ್ರಾಯರ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ಡ್ರಾಯರ್ ಇದೆ. ಇದಿಷ್ಟು ಈ ಒಂದು ರೂಮು. ಇನ್ನೊಂದು ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಬಟ್ ಈ ಪೋರ್ಷನ್ ಭಾಳ ಇಷ್ಟ ಆಯಿತು ಆ್ಯಕ್ಚುಲಿ. ಏನಾದರೂ ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೊಳಕ್ಕಾಗುತ್ತೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರೆ ಇದು ಜಾಗ ಭಾಳ ಚೆನ್ನಾಗಿದೆ. ಇಲ್ಲಿ ಇನ್ನೊಂದು ರೂಮ್ ಇದೆ. ಇದೊಂದು ರೂಮ್. ಇಲ್ಲಿ ಕಾಟ್ ಹಾಕ್ಕೊಂಡ್ರೆ ಆರಾಮಾಗಿ ಬೇಜಾನ್ ಸಾಕೇ ಸಾಕು. ಕೆಲವರೆಲ್ಲ ತುಂಬ ವಿಶಾಲವಾಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಂಗೆ ಇಷ್ಟಪಡ್ತಾರೆ. ಬಟ್ ನಮಗೆ ಅದೇ ರೂಮ್ ಥರ ಇರಬೇಕಂತ ಅನಿಸುತ್ತೆ ಅಷ್ಟೇ. ಇಲ್ಲೊಂದು ವಾಶ್ ಬೇಸಿನ್ಗೆ ಒಂದು ಯೂನಿಟ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಅಲ್ಯೂಮಿನಿಯಮ್ದೇ. ಇಲ್ಲಿ ಬಂದರೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇನ್ನು ಇಲ್ಲಿ ಇನ್ನೊಂದು ಹೈಲೈಟ್ ಅಂದರೆ ಬನ್ನಿ ತೋರಿಸ್ತೀನಿ. ಇಲ್ಲೂ ಕೂಡ ವಿಂಡೋ ಸೇಮ್ ಕೆಳಗಡೆ ಏನು ಲಿವಿಂಗ್ ಏರಿಯಾದಲ್ಲಿತ್ತು ಅದೇ ಥರ ವಿಂಡೋನ ಕೊಟ್ಕೊಂಡಿದ್ದಾರೆ. ಇಲ್ಲಿ ಹೊರಗಡೆ ಬಂದರೆ ಬಾಲ್ಕನಿ. ಇಲ್ಲಿ ನಿಂತ್ಕೊಂಡ್ರೆ ಕಂಪ್ಲೀಟ್ ಅಲ್ಲಿ ಹೊರಗಡೆ ರೋಡಲ್ಲಿ ಹೋಗೋದೆಲ್ಲ ಏನೇನು ಬೇಕು ಎಲ್ಲ ಕಾಣುತ್ತೆ. ಇಲ್ಲಿ ಚೇರ್ ಹಾಕೊಂಡು ಕುತ್ಕೊಳ್ಳೋಕ್ಕೂ ಭಾಳ ಚೆನ್ನಾಗಿದೆ. ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ ಇದು. ಇಲ್ಲಿವರೆಗೂ ಓಡಾಡ್ಬೋದು. ಮೇಲ್ಗಡೆ ಸ್ಟೇರ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಫ್ಲೋರ್ಗೆ ಹೋಗಲಿಕ್ಕೆ. ಅದು ಭಾಳ ಚೆನ್ನಾಗಿದೆ. ಈ ಕಡೆ ಸೈಡು ಅಷ್ಟೇ ಭಾಳ ಜಾಸ್ತಿ ಜಾಗ ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ. ಇಲ್ಲಿ ವಾಷಿಂಗ್ ಮಿಷಿನ್ ಬೇಕಾದರೂ ಇಟ್ಕೊಬೋದು. ಬಟ್ಟೆ ಒಣಗಾಕೊಳ್ಳೋದ್ರೆ ಇಲ್ಲೇ ನೆರಳಲ್ಲಿ ಒಣಗಿಸ್ಕೋಬೋದು. ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ. ಏನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ, ವಾಷಿಂಗ್ ಮಿಷಿನ್ಗೋ ಅಥವಾ ಏನು ವಾಶ್ ಬೇಸಿನ್ ಇಟ್ಕೋತಾರೆ ಏನೋ ಗೊತ್ತಿಲ್ಲ. ಚೆನ್ನಾಗಂತೂ ಮಾಡಿಸಿದ್ದಾರೆ. ಈ ಹಂಚು ಲುಕ್ ಏನಿದೆ ಭಾಳ ಸಖತ್ತಾಗಿ ಕಾಣುತ್ತೆ. ಅಲ್ಲಿ ಹೊರಗಡೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾತ್ರ ಫುಲ್ ಏನೋ ಥರ ಈ ಕನಸಿನ ಮನೆ ಏನು ಫಾರ್ಮ್ ಹೌಸ್ ಎಲ್ಲೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಆ ರೀತಿಯಾಗಿ ಕಾಣುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದಿಷ್ಟು ಈ ಒಂದು ಮನೆಯ ಹೋಮ್ ಟೂರ್ ಆಗಿರುತ್ತೆ.
ಭಾಳ ಖುಷಿ ಇದೆ. ಅದು ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ದು ಬೇಕು ಅಂತಂದರೆ ನಾನು ಅವ್ರದ್ದು ನಂಬರನ್ನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ ನಂಬರು. ಬೇಕಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಸೊ ಮನೆ ಕಟ್ಸೋ ಅಂಥವ್ರು ಯಾರಾದರೂ ಇದ್ದರೆ, ಸೊ ಪ್ಲ್ಯಾನಿಂಗ್ ಏನಾದ್ರು ನೋಡ್ತಿದ್ರೆ, ಎಲ್ಲ ನಾವುಗಳು ಅಷ್ಟೇ ಮನೆ ಕಟ್ಟಿಸುವಾಗ ಇನ್ನೊಬ್ರನ್ನೆಲ್ಲ ನೋಡಿ ಸಣ್ಣ ಪುಟ್ಟದೆಲ್ಲ ಐಡಿಯಾಗಳನ್ನೆಲ್ಲ ತೊಗೊಂಡು ನಾವು ಅದಕ್ಕೊಂದು ಸ್ವಲ್ಪ ಮಾಡಿಫೈ ಮಾಡ್ಕೊಂಡೆಲ್ಲ ಮಾಡೋವಂಥದ್ದು. ಭಾಳ ಖುಷಿಯಾಯಿತು ಈ ಒಂದು ಮನೆ. ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಸೊ ಇವತ್ತು ಗೃಹ ಪ್ರವೇಶ ಇದೆ, ಇನ್ನು ಹೆಚ್ಚಿಗೆ ಜಾಸ್ತಿ ಇಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಹೊರಡೋಣ. ಇದಿಷ್ಟು ಈ ಒಂದು ವೆಂಕಟೇಗೌಡರ ಮನೆಯ ಒಂದು ಹೋಮ್ ಟೂರ್ ಆಗಿರುತ್ತೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಯಾರಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಡಿಸ್ಪ್ಲೇಲಿ ಬರ್ತಿರೋಂಥ ಪ್ರದೀಪ್ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.